ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾನು ಸಂವಿಧಾನದ ಭಾಗಗಳು, ಪಾರ್ಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಭಾಗಗಳನ್ನು, ಸಂವಿಧಾನದ ಭಾಗಗಳನ್ನು ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಸಾಮಾನ್ಯವಾಗಿ PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಈವನ್ TETಗಳಾಗಿರ್ಬೋದು, ಅಥವಾ ಟೀಚರ್ಸ್ ಏನು ಎಕ್ಸಾಮ್ ನಡೀತಾರೆ ಅಲ್ಲಿ, ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ, GD ಪರೀಕ್ಷೆಗಳಲ್ಲಿ ಕೂಡ ಈ ಸಂವಿಧಾನದ ಭಾಗಗಳನ್ನು ಕೇಳ್ತಾರೆ. ಈ ದಿನ ನಾನು ಒಂದು ಕಥೆಯ ಮುಖಾಂತರ ಸಿಂಪಲ್ಲಾಗಿ ಈ ಒಂದು ಕಥೆಯನ್ನು ಕೇಳಿದರೆ ನಿಮಗೆ ಸಂವಿಧಾನದ ಭಾಗಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಅಥವಾ ನೆನಪು ಮಾಡಿಕೊಳ್ಳಿಕ್ಕೆ ತುಂಬ ಸಿಂಪಲ್ಲಾಗಿ ನೆನಪಿಟ್ಕೊಳ್ಬೋದು. ಇಲ್ಲಿ ನಾನು ಒಂದು ಕತೆ ಹೇಳ್ತೀನಿ. ಆ ಕಥೆಯನ್ನು ಒಂದು ಸಾರಿ ಬಿಟ್ಟು 2 ಸಾರಿ ಕೇಳಿಬಿಟ್ರೆ ಎಲ್ಲ ಭಾಗಗಳು, ಇಂಪಾರ್ಟೆಂಟ್ಸ್ ಪಾರ್ಟ್ಸ್ ಏನಿದ್ದಾವೆ ಸಂವಿಧಾನದ ಭಾಗಗಳು ನೆನಪಿಗೆ ಬರ್ತವೆ. ಇಲ್ಲಿ ಮೊದಲನೇದಾಗಿ ನಾನು ಹೇಳೋದೊಂದು ಕತೆ. ಒಂದೂರಲ್ಲಿ ಒಬ್ಬ ರಾಜನಿದ್ದ. ಅವನ ಬಳಿ ಇಬ್ಬರು ನಾಗಕನ್ನಿಕೆಯರು ಅವನ ಬಳಿ ಇರ್ತಾರೆ. ಇಬ್ಬರು ನಾಗಕನ್ನಿಕೆಯರು. ಒಂದೂರಲ್ಲಿ ಒಬ್ಬ ರಾಜ, ಆ ರಾಜನ ಬಳಿ ಇಬ್ಬರು ನಾಗಕನ್ನಿಕೆಯರು ಇರ್ತಾರೆ. ಅವರು, ಆ ನಾಗಕನ್ನಿಕೆಯರು 3 ಹಕ್ಕಿಗಳನ್ನು ಸಾಕಿರ್ತಾರೆ. ಎಷ್ಟು ಹಕ್ಕಿಗಳು? 3 ಹಕ್ಕಿಗಳನ್ನು ಸಾಕಿರ್ತಾರೆ. ಅಷ್ಟೇ ಅಲ್ಲ, ರಾಜನಿಗೆ ದಿನಾಲು 4 ನೀತಿ ಕಥೆಗಳನ್ನು ಹೇಳ್ತಿರ್ತಾರೆ. ಅಷ್ಟು. ಆಮೇಲೆ ಆ ನಾಗಕನ್ನಿಕೆಯರು 4 ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ರಾಜ ಏನು ಮಾಡ್ತಾನಪ್ಪ ಅಂದರೆ, ದಿನಾಲು 9 ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡ್ತಾನೆ. 9 ಪಂಚಾಯಿತಿಗಳಿಗೆ 9 ಗಂಟೆಗೆ 9 ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡ್ತಾನೆ. ಆಮೇಲೆ 9 ಮುನ್ಸಿಪಾಲ್ಟಿಗಳಿಗೆ ಹೋಗ್ತಾನೆ. ಇಲ್ಲಿ ಹೇಳೋದು ನೆನ್ಪಿಟ್ಕೊಳ್ಬೇಕು. 9 ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಾನೆ, 9 ಮುನ್ಸಿಪಾಲ್ಟಿಗಳಿಗೆ ಭೇಟಿ ಕೊಡ್ತಾನೆ. ಆಮೇಲೆ 9ಕ್ಕೆ ಬಂದು ಸಹಕಾರಿ ಸಂಘಗಳಿಗೆ ಭೇಟಿ ಕೊಡ್ತಾನೆ. 9ಕ್ಕೆ ಬಂದ ಮೇಲೆ ಸಹಕಾರಿ ಸಂಘಗಳಿಗೆ ಭೇಟಿ ಕೊಡ್ತಾನೆ. ಆಮೇಲೆ ಅವನಿಗೆ ಒಂದು 5 ಮಂದಿ ಬಂದು ಇಲೆಕ್ಷನ್ ಮಾಡಿರಿ ಅಂತ ಕೇಳ್ಕೊಳ್ತಾರೆ. ರಾಜನ ಬಳಿ 5 ಮಂದಿ ಅಂದರೆ 5 ಮಂದಿ ಅಂದಂಗೆ, 15 ಮಂದಿ ಅಂದಂಗೆ ಇಲೆಕ್ಷನ್ ಮಾಡಿರಿ ರಾಜರೇ ಅಂತಾರೆ. ಇನ್ನು ರಾಜನಿಗೆ ಎಷ್ಟು ಭಾಷೆಗಳು ಬರ್ತಾವಪ್ಪ ಅಂದರೆ 17 ಭಾಷೆಗಳು. ಈ ರಾಜನಿಗೆ 17 ಭಾಷೆಗಳು ಬರ್ತಿರ್ತವೆ. ಮುಂದೆ ಇನ್ನು 15 ಮಂದಿ, 5 ಮಂದಿ ಅಂದರೆ ಇಲೆಕ್ಷನ್ ಮಾಡಿರಿ ಅಂತಾರೆ. 7 ಮಂದಿ ಬಂದು ರಾಜನಿಗೆ, ಕಟ್ ಮಾಡೋದು ಸ್ವಲ್ಪ, ಇಲ್ಲಿ ಸ್ವಲ್ಪ ಹೋಯ್ತು. ಒಬ್ಬರು ಏನು ಮಾಡ್ತಾರೆ ಅಂದರೆ, 20 ವರ್ಷದ ಮಗನನ್ನು ಕರ್ಕೊಂಡು ಬಂದು ಇವನಿಗೆ ತಿದ್ದಿ ತೀಡಿ ಬುದ್ಧಿ ಹೇಳ್ರಿ ಅಂತ ಕೇಳ್ಕೊತಾರೆ. ಇಷ್ಟಿದು ಕತೆ. ಇದನ್ನು ಇನ್ನೊಮ್ಮೆ ನೀವು ಕೇಳಬೇಕು. ಕೇಳ್ಕೊಂಡು ಇನ್ನು ಮುಂದೆ ಇಲ್ಲಿವರೆಗೆ ನೀವು ಕತೆ ಕೇಳಿದಿರಿ. ಇನ್ನು ಭಾಗಗಳನ್ನು ನೆನಪಿಟ್ಕೊಳ್ಳೋದು ಹೇಗೆ ಈ ಕಥೆಯ ಮುಖಾಂತರ? ನಾನು ಹೇಳಿದೆ, ಒಂದೂರಲ್ಲಿ ರಾಜನಿದ್ದ, ಸದಾ ಕೇಂದ್ರದಲ್ಲಿ ಇರ್ತಿದ್ದ ಅಂತ. ಇಲ್ಲಿ ಭಾಗ 1ರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಬಗ್ಗೆ ವಿವರಣೆ ಇದೆ. ಕೇಂದ್ರ ಮತ್ತು ರಾಜ್ಯಗಳ ವಿವರಣೆ ಭಾಗ 1ರಲ್ಲಿ. ರಾಜನ ಬಳಿ ಇಬ್ಬರು ನಾಗಕನ್ನಿಕೆಯರಿದ್ದು ಅಂತ ಹೇಳಿದೆ ನಾನು. ಇಬ್ಬರು ನಾಗಕನ್ನಿಕೆಯರು ಅಂದರೆ ಇಲ್ಲಿ ನಾಗಕನ್ಯೆ ಅಂದರೆ ನೀವೇನು ತಿಳ್ಕೊಳ್ಬೇಕಪ್ಪ, ಭಾಗ 2ರಲ್ಲಿ ನಾಗರಿಕತೆ ಅಥವಾ ನಾಗರಿಕತೆ ಬಗ್ಗೆ ಭಾಗ 2ರಲ್ಲಿ ಸಿಟಿಜನ್ಶಿಪ್ ಅಂತ ತಿಳ್ಕೊಳ್ರಿ. ಭಾಗ 2ರಲ್ಲಿ ಇಬ್ಬರು, ರಾಜನ ಬಳಿ ಇಬ್ಬರು ನಾಗಕನ್ನಿಕೆಯರು ಅಂದರೆ ಭಾಗ 2ರಲ್ಲಿ ನಾಗರಿಕತೆ ಬಗ್ಗೆ ಬರ್ತದೆ. ಅವರು 3 ಹಕ್ಕಿಗಳನ್ನು ಸಾಕಿದ್ರು ಅಂತ ಹೇಳಿದೆ ನಾನು. ಇಲ್ಲಿ ಹಕ್ಕಿಗಳು ಎಷ್ಟು ಹಕ್ಕಿಗಳಪ್ಪ ಅಂದರೆ 3 ಹಕ್ಕಿಗಳು. ಹಕ್ಕಿ ಅಂದರೆ ಇದಪ್ಪ ಇಲ್ಲಿ ಹಕ್ಕುಗಳು ಅಂತ ತಿಳ್ಕೋಬೇಕು. ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ, 3 ಹಕ್ಕಿಗಳನ್ನು ಸಾಕಿದ್ರು ಅಂದರೆ 3 ಹಕ್ಕಿಗಳು ಅಂದರೆ ಇಲ್ಲಿ ಮೂಲಭೂತ ಹಕ್ಕುಗಳು. ಭಾಗ 3ರಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಬರ್ತದೆ. ಆಮೇಲೆ ನಾನು ಹೇಳಿದೆ 4
ದಿನಾಲು ರಾಜನಿಗೆ 4 ನೀತಿಕತೆಗಳನ್ನು ಹೇಳ್ತಿದ್ರು. 4 ನೀತಿಕತೆ ಅಂದರೆ ಇಲ್ಲಿ ಭಾಗ 4ರಲ್ಲಿ ನೀತಿಕತೆ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು. ರಾಜನೀತಿ ನಿರ್ದೇಶಕ ತತ್ವಗಳು. ಇಲ್ಲಿ ದಿನಾಲು ರಾಜನಿಗೆ 4 ನೀತಿಕತೆ ಹೇಳ್ತಿದ್ರು ಅಂತ ನೀವು ನೆನಪು ಮಾಡಿಕೊಳ್ಬೇಕು. ಎಷ್ಟು ಕತೆ ಹೇಳ್ತಿದ್ರು? ನಾಗಕನ್ನಿಕೆಯರು 4 ನೀತಿಕತೆಗಳನ್ನು ಹೇಳ್ತಿದ್ರು. ಅಂದರೆ ಇಲ್ಲಿ 4 ನೀತಿಕತೆಗಳು ಅಂದರೆ ಭಾಗ 4ರಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್, ಇವು 4 ನೀತಿಕತೆಗಳು ಮುಗೀತು. ಇನ್ನು ಬರ್ತೀನಿ ನಾನು, ಅವರು 4 ಕೆಲಸ ಮಾಡ್ತಿದ್ರು ಅಂತ ಹೇಳ್ತೇನೆ. 4 ಅಂದರೆ ಇಲ್ಲಿ 4A. ಈ ನಾಗಕನ್ನಿಕರಿದ್ದರು ಎಷ್ಟು ಕೆಲಸ ಮಾಡ್ತಿದ್ರು ಅಂತ ಬರ್ದೀನಿ. ಇಲ್ಲಿ 4 ಕೆಲಸ ಅಂದರೆ ಡ್ಯೂಟಿ. 4 ಅಂದರೆ ಭಾಗ 4Aದಲ್ಲಿ ಕೆಲಸ ಅಂದರೆ ಏನಪ್ಪ? ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರ್ತಾವಲ್ಲ. ನಾಗಕನ್ನಿಕೆಯರು 4 ಕೆಲಸ ಮಾಡ್ತಿದ್ರು ಅಂದರೆ ಇಲ್ಲಿ ಭಾಗ 4Aದಲ್ಲಿ ಏನು ಬರ್ತದೆ? ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯ. ಇಲ್ಲಿ ಏನಪ್ಪ ಅಂದರೆ 4 ಕೆಲಸ ಮಾಡ್ತಿದ್ರು ಅಂದರೆ ಭಾಗ 4Aದಲ್ಲಿ, ಇದನ್ನು ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಭಾಗ 4Aದಲ್ಲಿ ಏನು ಬರ್ತದೆ? 4 ಕೆಲಸ ಮಾಡ್ತಿದ್ರು. 4A ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ಗಳು ಇಲ್ಲಿ ಬರ್ತವೆ. ಇನ್ನು ರಾಜ 9 ಗಂಟೆಗೆ ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಾ ಇದ್ದ ಅಂತ ಬರ್ಸೀನಿ ನಾನು. ರಾಜ 9 ಗಂಟೆಗೆ 9 ಪಂಚಾಯಿತಿಗಳಿಗೆ ಹೋಗಿ ಬರ್ತಿದ್ದ ಅವನು. ರಾಜ ಎಷ್ಟು ಪಂಚಾಯಿತಿಗಳಿಗೆ? 9 ಪಂಚಾಯಿತಿಗಳಿಗೆ ಹೋಗಿ ಬರ್ತಿದ್ದ. ಅಂದರೆ ಭಾಗ 9ರಲ್ಲಿ ಏನು ಬರ್ತದೆ ಅಂದರೆ ಪಂಚಾಯತ್. ಪ್ರತಿನಿತ್ಯ ಅವನು 9 ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಿದ್ದ ರಾಜ ಅಂತ ಹೇಳಿ ನಾನು. ರಾಜ ಎದ್ದ ಮೇಲೆ ಏನೇನೋ ಕೆಲಸ ಮಾಡ್ಕೊಂಡು 9 ಪಂಚಾಯಿತಿಗಳಿಗೆ ಹೋಗಿ ಬರ್ತಿದ್ದ. 9 ಪಂಚಾಯಿತಿಗಳಿಗೆ ಭೇಟಿ ಕೊಡ್ತಿದ್ದ. ಅಂದರೆ 9 ಪಂಚಾಯಿತಿ ಅಂದರೆ ಭಾಗ 9ರಲ್ಲಿ ಪಾರ್ಟ್ 9ನಲ್ಲಿ ಏನು ಬರ್ತದೆ ಅಂದರೆ ಪಂಚಾಯಿತಿಗೆ ಬರ್ತದೆ. ಅದಾದಮೇಲೆ 9 ಮುನ್ಸಿಪಾಲ್ಟಿಗಳಿಗೆ ಭೇಟಿ ಕೊಡ್ತಿದ್ದ. 9 ಪಂಚಾಯಿತಿಗೆ ಹೋಗಿ ಬರ್ತಿದ್ದ. 9 ಇಲ್ಲಿ ನೆನಪಿಟ್ಕೊಳ್ಬೇಕು. 9 ಅಂದರೆ 9A. 9 ಅಂದರೆ 9A ಮುನ್ಸಿಪಾಲ್ಟಿಗಳಿಗೆ ಹೋಗಿ ಬರ್ತಿದ್ದ. 9 ಭಾಗ 9Aದಲ್ಲಿ ಮುನ್ಸಿಪಾಲ್ಟಿ ಬರ್ತದೆ. 9Aದಲ್ಲಿ ಮುನ್ಸಿಪಾಲ್ಟಿ. 9 ಮುನ್ಸಿಪಾಲ್ಟಿಗೆ ಭೇಟಿ ಕೊಡ್ತಿದ್ದ. ಆಮೇಲೆ 9 ಸಹಕಾರಿ ಸಂಘಗಳಿಗೆ ಬರುವುದು ಹೋಗುವುದು ಮಾಡ್ತಾ ಇದ್ದ. ಎಲ್ಲ ಮುಗಿದ ಮೇಲೆ 9 ಸಹಕಾರಿ ಸಂಘಗಳು ಬರ್ತವೆ. ಕೋಆಪರೇಟಿವ್ ಸೊಸೈಟೀಸ್ ಅಂತ ಬರ್ತವೆ. 9B ಇಲ್ಲಿ ನೆನಪಿಟ್ಟುಕೊಳ್ಬೇಕು. ಭಾಗ 9 ರಾಜ 9 ಪಂಚಾಯತಿಗಳಿಗೆ ಭೇಟಿ ಕೊಡ್ತಿದ್ದ. 9 ಮುನ್ಸಿಪಾಲ್ಟಿಗೆ ಭೇಟಿ ಕೊಡ್ತಿದ್ದ. 9A ಅಂದ್ರಲ್ಲಿ 9A. ಆಮೇಲೆ 9B ಅಂದರೆ ಇದು 9 ಸಹಕಾರಿ ಸಂಘಗಳಿಗೆ ಹೋಗುವುದು ಬರುವುದು ಮಾಡ್ತಿದ್ದ. ಬರುವುದು ಅಂದರೆ B. 9B ಸಹಕಾರಿ ಸಂಘಗಳು. ಇಷ್ಟಾದಮೇಲೆ ಇನ್ನೊಂದು 11 ಬರ್ತದೆ. 11ರಲ್ಲಿ ಏನು ಬರ್ತದೆ ಅಂದರೆ ಯೂನಿಯನ್ ಆ್ಯಂಡ್ ಸ್ಟೇಟ್ ರಿಲೇಷನ್ಶಿಪ್ 11ರಲ್ಲಿ ಬರ್ತದೆ. ಇದಾದ ಮೇಲೆ 5 ಮಂದಿ ಬಂದು ಇಲೆಕ್ಷನ್ ಮಾಡ್ರಿ ಅಂತ ರಾಜನನ್ನು ಕೇಳ್ತಿದ್ರು ಅಂತ ಹೇಳಿದೆ. 5 ಮಂದಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ 5 ಮಂದಿ ಅಂದರೆ 1 + 5 5 ಎಷ್ಟಪ್ಪ? 15. ಭಾಗ 15ರಲ್ಲಿ ಏನು ಬರ್ತದಪ್ಪ ಅಂದರೆ ಇಲೆಕ್ಷನ್ ಬಗ್ಗೆ ಬರ್ತದೆ. 5 ಮಂದಿ ಬಂದು ಇಲೆಕ್ಷನ್ ಮಾಡ್ರಿ ಅಂತ ಕೇಳ್ತಿದ್ರು. 1 5 ಅದನ್ನು 15 ಅಂತ ತಿಳ್ಕೊಳ್ಬೇಕು. 5 ಮಂದಿ ಬಂದು ಏನು ಮಾಡ್ತಿದ್ರಪ್ಪ? ಇಲೆಕ್ಷನ್ ಯಾವಾಗ ಅಂತ ಕೇಳ್ತಿದ್ರು. ಇಲೆಕ್ಷನ್ ಅಥವಾ ಚುನಾವಣೆ ಮಾಡ್ರಿ ಅಂತ ಕೇಳ್ತಿದ್ರು. ಇನ್ನು ರಾಜನಿಗೆ 17 ಭಾಷೆಗಳು ಬರ್ತಿದ್ವು ಅಂತ ಹೇಳ್ತೇನೆ ನಾನು. ರಾಜನಿಗೆ 17 ಭಾಷೆಗಳು ಬರ್ತಿದ್ರು. ಒಬ್ಬ ರಾಜ ಇದ್ದಾನಂದರೆ ಅವನಿಗೆ ಎಷ್ಟು ಭಾಷೆಗಳು ಬರ್ತಿದ್ವು ಅಂದರೆ ಭಾಷೆಗಳು ಎಷ್ಟು ಬರ್ತಿದ್ವಪ್ಪ ರಾಜನಿಗೆ? ಪಾರ್ಟ್ 17 ಅಥವಾ 17ರಲ್ಲಿ ರಾಜನಿಗೆ ಎಷ್ಟು ಭಾಷೆಗಳು ಬರ್ತಿದ್ವು ಅಂದರೆ
17 ಭಾಷೆಗಳು ಬರ್ತಿದ್ವು ಅಂತಂದರೆ ಭಾಗ 17ರಲ್ಲಿ ಕಾನ್ಸ್ಟಿಟ್ಯೂಷನ್ ಏನು ಸಂವಿಧಾನದ ಭಾಗ 17ರಲ್ಲಿ ಭಾಷೆಗಳ ಬಗ್ಗೆ ಇದೆ. ಆಮೇಲೆ 20 ವರ್ಷದ ಮಗುವನ್ನು ಕರ್ಕೊಂಡು ಬಂದು ಇವನಿಗೆ ತಿದ್ದಿ ತೀಡಿ ಬುದ್ಧಿ ಹೇಳ್ರಿ ಅಂತ. ಒಬ್ಬವನು ಇರ್ತಾನೆ ಹುಡುಗ, ಅವನಿಗೆ ಎಷ್ಟು ವರ್ಷಪ್ಪ ಅಂದರೆ ಇವನಿಗೆ 20 ವರ್ಷ. ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇಲ್ಲ, ರಾಜರೇ ಇವನಿಗೆ ಸ್ವಲ್ಪ ತಿದ್ದಿ ತೀಡಿ ಬುದ್ಧಿ ಹೇಳ್ರಿ. ತಿದ್ದಿ ತೀಡೋದಂದ್ರೆ ಏನಪ್ಪ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸಂವಿಧಾನ ತಿದ್ದುಪಡಿ ಎಷ್ಟರಲ್ಲಿ ಬರ್ತದಂದರೆ ಸಂವಿಧಾನ ತಿದ್ದುಪಡಿ ಭಾಗ 20ರಲ್ಲಿ. ಯಾವಾಗಲೂ ಪಾರ್ಟ್ಸ್ ಕೊಡೋದು ಎದರಲ್ಲಿ ಕೊಡ್ತಾರೆ ಅಂದರೆ ರೋಮನ್ ಅಂಕೆಯಲ್ಲಿ ಬರೀತಾರೆ. ಈ ರೀತಿ 1 2 3 4 5 6 ಈ ರೀತಿ ಬರೀತಾರೆ. ಇಂಪಾರ್ಟೆಂಟ್ ಭಾಗಗಳನ್ನು ನಾನು ಹೇಳಿದ್ದೀನಿ. ಇಷ್ಟು ಏನಪ್ಪ ಅಂತಂದರೆ ಇವು ಸಂವಿಧಾನದ ಭಾಗಗಳು. ಒಂದೊಂದು ಹೇಳ್ತೀನಿ, ಇನ್ನು ಇಂಪಾರ್ಟೆಂಟ್ ಇದ್ದದ್ದು ಹೇಳ್ಕೊಡ್ತೀನಿ. 5 ಮಂದಿ ಬಂದು ರಾಜರೇ ಇಲೆಕ್ಷನ್ ಮಾಡಿರಿ ಅಂತ ಕೇಳಿದ್ರಂತೆ. 5 ಮಂದಿ ಅಂದರೆ 1 5 15 ಅಂತ ತಿಳ್ಕೊಳ್ಬೇಕು ನಾವು. 5 ಮಂದಿ ಅಂದರೆ ಇದು 15ರಲ್ಲಿ ಇಲೆಕ್ಷನ್ ಬಗ್ಗೆ ಬರ್ತದೆ. ರಾಜನಿಗೆ ಎಷ್ಟು ಭಾಷೆಗಳು ಬರ್ತಿದ್ವು ಅಂತ ಹೇಳಿಕೊಟ್ಟೆ ನಾನು. 17 ಭಾಷೆಗಳು ರಾಜನಿಗೆ ಬರ್ತಿದ್ವು. ಅಂದರೆ ಭಾರತೀಯ ಭಾಷೆಗಳ ಬಗ್ಗೆ ಎಷ್ಟನೇ ಭಾಗದಲ್ಲಿ ಇವೆ ಅಪ್ಪ ಅಂದರೆ 17ರಲ್ಲಿವೆ. ಇನ್ನು ಲಾಸ್ಟಿಂದ ಒಂದು ಹೇಳಿದೆ, 20 ವರ್ಷದ ಹುಡುಗನ ಕರ್ಕೊಂಡು ಬಂದು ಇವನಿಗೆ ಸ್ವಲ್ಪ ತಿದ್ದಿ ತೀಡಿ ಬುದ್ಧಿ ಹೇಳ್ರಿ. ತಿದ್ದುದು ತೀಡುವುದು ಅಂದರೆ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದರೆ ಭಾಗ 20ರಲ್ಲಿ ಈ ರೀತಿ ಕೊಡ್ತಾರವರು 10 10 20. ಈ ರೀತಿಯಾಗಿ ನಾವು ಸಂವಿಧಾನದ ಭಾಗಗಳನ್ನು ನೆನಪಿಟ್ಕೊಳ್ಬೋದು. ಅದಕ್ಕೆ ನೀವು ಒಂದು ಬಾರಿ ನಾನು ಹೇಳಿದ ಕಥೆಯನ್ನು ಕೇಳಿದ ಮೇಲೆ ನೀವು ಈ ಭಾಗಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಬೋದು. ನಾನು ಆಗಲೇ ಹೇಳಿದೆ, ರಾಜನ ಬಳಿ 2 ನಾಗಕನ್ನಿಕೆಯರಿದ್ದರು. ನಾಗಕನ್ಯೆಯರು ಅಂದರೆ ನಾಗರಿಕತೆ ಬಗ್ಗೆ ಭಾಗ 2ರಲ್ಲಿ. ಇನ್ನು 3 ಹಕ್ಕಿಗಳನ್ನು ಸಾಕಿದ್ರು ಅಂತ ಹೇಳಿದೆ. 3 ಹಕ್ಕಿಗಳು ಮೀನ್ಸ್ ಏನಪ್ಪ ಅಂದರೆ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸು. ದಿನಾಲು 4 ನೀತಿಕತೆ ಹೇಳ್ತಿದ್ರು ಅಂತ ಹೇಳಿದೆ. 4 ನೀತಿಕತೆ ಅಂದರೆ ಭಾಗ 4ರಲ್ಲಿ ಏನು ಬರ್ತಾವಪ್ಪ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು. ಅದಕ್ಕಾಗಿ ಒಂದು ಬಾರಿ ಈ ಕಥೆಯನ್ನು ಕೇಳಿ ಆಮೇಲೆ ಭಾಗಗಳನ್ನು ನೀವು ನೆನಪು ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಪರೀಕ್ಷೆಗಳಲ್ಲಿ ಸುಲಭವಾಗಿ ನಿಮ್ಮ ನೆನಪಿಗೆ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶೆಡ್ಯೂಲ್ಗಳ ಬಗ್ಗೆ ಟ್ರಿಕ್ ಮಾಡಿ ಹೇಳ್ತೀನಿ. ಅದನ್ನು ಕತೆ ಮುಖಾಂತರ ಹೇಳಿಕೊಡ್ತೀನಿ. ಎಲ್ಲರಿಗೂ ಧನ್ಯವಾದ.